ಸರ್ಸ್ NUN ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಚರ್ಚೆಯ ವಿಷಯ ಪಾಸ್ಟ್ ಟೆನ್ಸ್ ಮತ್ತು ಅದರ ಅಡಿಯಲ್ಲಿ ಬರುವಂತಹ ಉಪಕಾಲಗಳು ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವತ್ತು ವಿಸ್ತಾರವಾಗಿ ಬಹಳ ವಿಸ್ತೃತವಾಗಿ ಪಾಸ್ಟ್ ಟೆನ್ಸ್ ಅಂದ್ರೆ ಏನು, ಅದರಲ್ಲಿ ಸಿಂಪಲ್ ಯಾಕೆ, ಕಂಟಿನ್ಯೂಸ್ ಯಾಕೆ, ಪರ್ಫೆಕ್ಟ್ ಯಾಕೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಯಾಕೆ ಅಂತ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರಯತ್ನ ಈಗಾಗಲೇ ತಾವು ವಿಡಿಯೋನ ನೋಡ್ತಾ ಇರುವಂತವರಿಗೆ ಗೊತ್ತಾಗಿರಬಹುದು. ನಮ್ಮ ಪ್ರಯತ್ನ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಸುಲಭವಾಗಿ, ಸರಳವಾಗಿ ಮತ್ತು ಬೇಗನೆ ತ್ವರಿತಗತಿಯಲ್ಲಿ ಕಲಿಯಬಹುದು. ಈ ಪ್ರಯೋಗವನ್ನ ನಾನು ಇಲ್ಲಿ ಅಳವಡಿಸಿಕೊಂಡಂತ ವಿಧಾನಗಳನ್ನ ಸುಮಾರು 20 ವರ್ಷಗಳವರೆಗೆ ನಾನು ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ಮಾಡಿದಾಗ ಯಶಸ್ಸು ಸಿಕ್ಕಿರೋದ್ರಿಂದ ಆ ಒಂದು ನಂಬಿಕೆಯಿಂದ, ಆ ಒಂದು ಯಶಸ್ಸಿನ ವಿಶ್ವಾಸದಿಂದ ತಮಗೆ ಈ ಒಂದು ವಿಧಾನವನ್ನ ಈ ವಿಡಿಯೋ ಮೂಲಕ ಕೊಡ್ತಾ ಇದ್ದೇನೆ. ಒಂದು ಪ್ರಯತ್ನ ಅನ್ಕೊಂಡು ನಾವು ಮಾಡಲೇಬೇಕು. ಮಾತೃಭಾಷೆಯಾದ ಕನ್ನಡವನ್ನು ನಾವು ನಂಬಲೇಬೇಕು. ಯಾಕಂದ್ರೆ ಹುಟ್ಟಿದಾಗಿಂದ ಇವತ್ತಿನವರೆಗೂ ನಾವು ಕನ್ನಡವನ್ನು ಮಾತಾಡೋದನ್ನ, ಕನ್ನಡವನ್ನು ಓದಿರೋದ್ರಿಂದ ಕನ್ನಡದ ವಾಕ್ಯಗಳಿಗೆ ನಮಗೆ ಬಹಳ ಆತ್ಮೀಯ ಸಂಬಂಧ ಇರುತ್ತೆ. ಈ ವಾಕ್ಯಗಳು ನನ್ನ ಭಾವನೆಯ ಪ್ರತೀಕ ಆಗಿರುತ್ತವೆ, ನನ್ನ ವಿಚಾರಗಳ ಪ್ರತೀಕ ಆಗಿರುತ್ತವೆ, ನನ್ನ ಮನಸ್ಸಿನ ಅನುಭವಗಳ ಪ್ರತೀಕ ಆಗಿರುತ್ತೆ. ಆದ್ರಿಂದ ಭಾಷೆ ಅನ್ನೋದು ಕೇವಲ ಒಂದು ಬರವಣಿಗೆ ಅಲ್ಲ, ಆ ಬರವಣಿಗೆ ಭಾವವನ್ನ ವ್ಯಕ್ತ ಮಾಡುವಂತ ಕ್ರಿಯೆ. ಆದ್ರಿಂದ ನಾನು ಈ ಭಾಷೆ ಅನ್ನೋದನ್ನು ಬಹಳ ಗಂಭೀರವಾಗಿ ತಗೊಂಡಿರೋದ್ರಿಂದ ಇಂಗ್ಲಿಷ್ನಲ್ಲಿ ಯಾವ್ಯಾವ ಶಬ್ದಗಳನ್ನ, ಯಾವ್ಯಾವ ವಾಕ್ಯ ರಚನೆ ಮಾಡಿ ನಾನು ಹೇಳಲು ಬಯಸುವಂತ ಭಾವನೆಗಿಂತಲೂ ಭಿನ್ನವಾದ, ಎಷ್ಟೋ ಸಲ ವಿರುದ್ಧವಾದಂತ ಅರ್ಥವನ್ನು ಕೊಡುವಂತ ವಾಕ್ಯಗಳ ರಚನೆ ಮಾಡೋದ್ರೊಳಗೆ ಅರ್ಥ ಇಲ್ಲ. ಅದಕ್ಕೆ ಇಂಗ್ಲಿಷ್ನಲ್ಲಿ ನಾನು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಕನ್ನಡ ವಾಕ್ಯದಲ್ಲಿ ನಾವು ರಚನೆ ಮಾಡ್ಕೋಬೇಕು. ಈ ರಚನೆಗಳು ಕನ್ನಡದ ವಾಕ್ಯದಲ್ಲಿ ಮಾನಸಿಕವಾಗಿ ಅಂದ್ರೆ ಮನಸ್ಸಿನಲ್ಲಿ ರಚನೆ ಆಗ್ಬಹುದು, ಅಥವಾ ಬರೆಯುವಾಗ ಬರವಣಿಗೆ ರೂಪದಲ್ಲಿ ಆದ್ರೂ ಆಗಬಹುದು. ಆ ಸಿದ್ಧತೆ ಮಾತ್ರ ಕನ್ನಡದಿಂದನೇ ಹೋಗ್ಬೇಕು. ಇದಕ್ಕಾಗಿ ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಬೇರೆ ಇದ್ದಾವೆ. ಆದ್ರೆ ನನ್ನ ಅಭಿಪ್ರಾಯ ಕನ್ನಡದ ಮೂಲಕ ಇಂಗ್ಲಿಷನ್ನ ವ್ಯಾಕರಣಬದ್ಧವಾಗಿ ಕಲಿಬಹುದು ಮತ್ತು ನಾನು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನೋ ಆ ವಿಷಯವನ್ನ, ಆ ಅನುಭವವನ್ನ, ಆ ಅನಿಸಿಕೆಯನ್ನ ಆ ಇಂಗ್ಲಿಷ್ ವಾಕ್ಯ ವ್ಯಕ್ತಪಡಿಸಬೇಕು. ಇದು ಸಾಧ್ಯ ಆಗೋದು ಮಾತೃಭಾಷೆಯಾದಂತ ಕನ್ನಡದ ಮೂಲಕ ಅನ್ನೋದು ನನ್ನ ಬಲವಾದ ನಂಬಿಕೆ. ಆದ್ರಿಂದ ನೀವು ಸಹಜವಾಗಿ ಏನೇನೋ ಬರಿತಾ ಇರುವಾಗ ಆ ಎಲ್ಲಾ ವಾಕ್ಯಗಳು ಇಂಗ್ಲಿಷ್ನಲ್ಲಿ ಅನುವಾದ ಆಗಬೇಕಾದ್ರೆ ಮೊದಲು ಕನ್ನಡದ ವಾಕ್ಯ ರಚನೆ ಆಗಬೇಕು. ಈ ರಚನೆ ಇಂಗ್ಲಿಷ್ಗೆ ಅನುವಾದ ಆಗೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿ ಪಕ್ಕಾ ಗೊತ್ತಿರಬೇಕು ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು. ಯಾಕಂದ್ರೆ ನಮ್ಮ ಕನ್ನಡದ ವಾಕ್ಯಗಳನ್ನ ವಾಕ್ಯದಲ್ಲಿ ಪದಗಳನ್ನು ಎಲ್ಲಾದ್ರೂ ಇಡಬಹುದು. ಆದ್ರೆ ಇಂಗ್ಲಿಷ್ನಲ್ಲಿ ಪದಗಳನ್ನ ಈ ಪದ ಇಲ್ಲೇ, ಇನ್ನೊಂದು ಪದ ಇದೆ, ಇಲ್ಲೇ ಇಲ್ಲೇ ಅಂತ ನಿರ್ದಿಷ್ಟವಾದ ಫಿಕ್ಸ್ಡ್ ವರ್ಡ್ ಆರ್ಡರ್ ಇದೆ. ಅದಕ್ಕೆ ಇಂಗ್ಲಿಷು ಫಿಕ್ಸ್ ಆದಂತ ಈಗಾಗಲೇ ಪೂರ್ವ ನಿರ್ಧಾರಿತ ರಚನೆಯ ಸೂತ್ರವನ್ನು ಹೊಂದಿರೋದ್ರಿಂದ ಅದು ಅತ್ಯಂತ ಸುಲಭವಾದ ಭಾಷೆ ಕಲೀಲಿಕ್ಕೆ. ಆದ್ರಿಂದ ಇವತ್ತು ಜಗತ್ತಿನಾದ್ಯಂತ ಇಂಗ್ಲಿಷ್ ಅನ್ನು ಕಲಿತಾ ಇದ್ದಾರೆ. ಯಾಕಂದ್ರೆ ಕಲಿಯಲು ಬಹಳ ಸುಲಭವಾದಂತಹ ಭಾಷೆ ಜಗತ್ತಿನಲ್ಲಿ ಈಗ ಸದ್ಯ ಇಂಗ್ಲಿಷ್. ಇಟ್ ಈಸ್ ದ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಟು ಲರ್ನ್. ಇಟ್ ಈಸ್ ಆಲ್ಸೋ ಮೈ ಒಪಿನಿಯನ್. ಆದ್ರೆ ಇಷ್ಟು ಸರಳವಾದಂತ ಇಂಗ್ಲಿಷ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಯಾಕೆ ಕಠಿಣ ಅನಿಸ್ತಾ ಇದೆ? ನನ್ನ ಒಂದು ಸರ್ವೆ, ನನ್ನೊಂದು ಅಬ್ಸರ್ವೇಷನ್ ಏನ್ ಹೇಳ್ತಂದ್ರೆ, ಯಾಕೆ ಇಂಗ್ಲಿಷು ನಮ್ಮ ವಿದ್ಯಾರ್ಥಿಗಳಿಗೆ ಕಠಿಣ ಆಗ್ತಾ ಇದೆ ಅಂದ್ರೆ, ನಾನು ಏನನ್ನ ಹೇಳಿಕ್ ಹೋಗ್ತಾ ಇದ್ದೇನೋ ಆ ಒಂದು ಹೇಳುವಿಕೆ ನನ್ನ ಕನ್ನಡ ವಾಕ್ಯದಲ್ಲಿ ಸರಿಯೋ ತಪ್ಪಿದೆಯೋ ಅನ್ನೋದು ನೋಡೋದು ಆಗ್ತಾ ಇಲ್ಲ. ಜೊತೆಗೆ ನನ್ನ ಕನ್ನಡ ವಾಕ್ಯದಲ್ಲಿ ಯಾವುದು ವರ್ಬ್, ಯಾವ್ದು ಸಬ್ಜೆಕ್ಟ್, ಯಾವ್ದು ಆಬ್ಜೆಕ್ಟ್ ಅಂತ ನೋಡುವಂತ ತಾಳ್ಮೆ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲದೆ ಇರೋದ್ರಿಂದ ಈ ಭಾಷೆಯನ್ನೇ ನೋಡ್ಲಿಕ್ಕೆ ಆಗದವರು ನಾವು ಪರಕೀಯ ಭಾಷೆಯನ್ನು ನೋಡೋದು ಬಹಳ ಕಷ್ಟ. ಆದ್ರಿಂದ ಈ ದೃಷ್ಟಿಯಿಂದ ಕಷ್ಟ ಆಗಿದ್ದೀವಿ. ನಮ್ಮ ಕನ್ನಡ ಭಾಷೆಯನ್ನು ವಾಕ್ಯ ರಚನೆ ನಾವು ನೋಡೋದನ್ನು ಕಲಿತ್ರೆ, ಅದಕ್ಕಾಗಿ ಪೂರಕವಾದ ಪದಗಳು, ಪೂರಕವಾದ ವಾಕ್ಯ ರಚನೆಗಳು ಇಂಗ್ಲಿಷ್ ಹೆಂಗೆ ಅಂತ ನೋಡ್ಕೊಂಡ್ಬಿಟ್ರೆ, ಈ ನೋಡುವ ದೃಷ್ಟಿಕೋನ ಬದಲಾಗಿಬಿಟ್ರೆ ಇಂಗ್ಲಿಷ್ ಬಹಳ ಸರಳವಾದ ಭಾಷೆ ಆಗಿಬಿಡುತ್ತೆ. ಅವಾಗ ಇಂಗ್ಲಿಷ್ನ ಬಹಳ ಸಂತೋಷದಿಂದ, ಖುಷಿಯಿಂದ, ನಗನಗ್ತಾ ಕಲಿಬಹುದು. ಇನ್ನು ಮುಂದಿನ ನಾನು ವಿಡಿಯೋನಲ್ಲಿ ಬಹಳ ಒಂದು ಅದ್ಭುತವಾದ ಪ್ರಯೋಗಕ್ಕೆ ಕೈ ಹಾಕ್ತಾ ಇದ್ವಿ. ಕನ್ನಡ ಮಾತಾಡ್ತಾ ಇಂಗ್ಲಿಷ್ ಕಲಿಯೋದು ಬಹಳ ಆಶ್ಚರ್ಯ ಅನ್ಬೋದು. ಕನ್ನಡ ಮಾತಾಡ್ಕೊಂತ ಅದೇ ಹೆಂಗ್ರಿ ಇಂಗ್ಲಿಷ್ ಕಲಿಸ್ತೀರಿ, ಅದೇ ಹೆಂಗ್ ಇಂಗ್ಲಿಷ್ ಮಾತಾಡ್ತೀವಿ? ಸಾಧ್ಯ. ಈಗ ಹೆಂಗ ನಾನು ಕನ್ನಡನ ಬರಿತಾ ಇಂಗ್ಲಿಷ್ ಬರೆಸ್ತಾ ಇದ್ದೀನಿ, ಹಂಗೆ ಮುಂದಿನ ದಿನಮಾನಗಳಲ್ಲಿ, ವಿಡಿಯೋಗಳಲ್ಲಿ ಕನ್ನಡ ಮಾತಾಡ್ತಾ ಇಂಗ್ಲಿಷ್ ಕಲಿಬಹುದು. ಬಹಳ ಸುಲಭವಾದ, ಸರಳವಾದಂತ ಸುಮಾರು 15 ವರ್ಷಗಳ ಪ್ರಯೋಗದ ಅನುಭವ ಮತ್ತು ಯಶಸ್ಸಿನ
ಒಂದು ಸೂತ್ರದ ಅಡಿಯಲ್ಲಿ ಇದನ್ನು ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಮತ್ತೆ ನಮ್ಮ ಚರ್ಚೆ ಬರೋದಾದ್ರೆ ಪಾಸ್ಟ್ ಟೆನ್ಸ್. ಕನ್ನಡದ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ಬರೋಕ್ಕಿಂತ ಮುಂಚೆ ಕನ್ನಡದ ವಾಕ್ಯಗಳಲ್ಲಿನ ವರ್ಬ್ ಗೊತ್ತಿರಬೇಕು ನಾವು. ಯಾಕಂದ್ರೆ ವರ್ಬನೇ ಒಂದು ವಾಕ್ಯದ ಕಾಲವನ್ನ ಸಮಯವನ್ನ ನಿರ್ಧಾರ ಮಾಡುತ್ತೆ. ಅಂದ್ರೆ ವರ್ಬ್ ಅನ್ನ ಆನಂತರ ಸಬ್ಜೆಕ್ಟ್ ಅನ್ನ ಈ ಆಬ್ಜೆಕ್ಟ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕು. ನಂತರ ವರ್ಬ್ ಎರಡು ತರ ಬರುತ್ತೆ, ಒಂದು ಹೆಲ್ಪಿಂಗ್ ರೂಪದಲ್ಲಿ, ಇನ್ನೊಂದು ಮೇನ್ ವರ್ಬ್ ರೂಪದಲ್ಲಿ. ಮೇನ್ ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ವರ್ಬ್, ಹೆಲ್ಪಿಂಗ್ ವರ್ಬ್ ಅಂದ್ರೆ ಸ್ಥಿತಿಯನ್ನು ಸೂಚಿಸುವಂತ ವರ್ಬ್. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಷ್ಟೇ ಸ್ಪಷ್ಟವಾಗಿ ದಯವಿಟ್ಟು ತಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಾನು ಹೇಳಿದ ತಕ್ಷಣ ತಿಳಿತು ಅನ್ಸುತ್ತೆ, ಅಥವಾ ಕೆಲವೊಬ್ಬರಿಗೆ ಇದೇನೋ ಹೆಲ್ಪಿಂಗ್ ವರ್ಬ್ ಸ್ಥಿತಿ, ಮೇನ್ ವರ್ಬ್ ಕ್ರಿಯೆ ಅಂತ ಅನ್ನಿಸ್ಬೋದು. ಆದ್ರೆ ಇಂಥ ಸರಳ ಅಥವಾ ನಿಷ್ಕಾಳಜಿ ಮಾಡುವಂತ ಈ ವಿಷಯಗಳನ್ನ, ಸಣ್ಣ ಸಣ್ಣ ವಿಷಯಗಳನ್ನೇ ನಾನು ಗಂಭೀರವಾಗಿ ತಗೊಂಡು ಇಂಗ್ಲಿಷ್ ಅನ್ನ ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೇನ್ ವರ್ಬ್ ಅಂದ್ರೆ ಕ್ರಿಯೆಯನ್ನು ಸೂಚಿಸುವಂತ ಪದ. ನಾನು ಈಗ ಇಂಗ್ಲಿಷ್ ಕಲಿಸುತ್ತಿದ್ದೇನೆ, ಕಲಿಸುವುದು ಒಂದು ಕ್ರಿಯೆ, ಅದಕ್ಕೆ ಕಲಿಸುತ್ತಿದ್ದೇನೆ ಅನ್ನೋದು ಮೇನ್ ವರ್ಬ್. ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಈ ಇದ್ದೇನೆ ಅನ್ನೋದು ಏನು ಮಾಡ್ತಾ ಇದ್ದೇನೆ ಹೇಳ್ತಾ ಇಲ್ಲ, ಅದಕ್ಕೆ ಸ್ಥಿತಿ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅಂತ. ಇವು ಎರಡು ಸ್ಪಷ್ಟವಾಗಿ ಗೊತ್ತಿರಬೇಕು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸ್ಥಿತಿ ಹೇಳ್ತಾ ಇದೀವೋ ಕ್ರಿಯೆ ಹೇಳ್ತಾ ಕನ್ಫ್ಯೂಸ್ ಆಗುತ್ತೆ. ಏನು ಪ್ರಶ್ನೆ, ಒಂದು ವರ್ಬ್ ಸಿಕ್ಕ ಮೇಲೆ ಆ ಪ್ರಶ್ನೆ ವರ್ಬ್ಗೆ ಪ್ರಶ್ನೆ ಮಾಡ್ಕೊಳ್ರಿ. ಏನು ಇದ್ದೇನೆ, ಏನು ಮಾಡ್ತಾ ಇದ್ದೇನೆ, ಕಲಿಸುತ್ತಾ ಇದ್ದೇನೆ, ಕಲಿಸಿ ಇದ್ದೇನೆ ಅನ್ನೋ ಕ್ರಿಯೆ ಇದ್ರೆ ಮೇನ್ ವರ್ಬ್. ಏನು ಮಾಡುತ್ತಿದ್ದೇನೆ, ಮಾಡಿದ್ದೇನೆ ಅಂತ ಉತ್ತರ ಕೊಟ್ಟಾಗ ಅದಕ್ಕೆ ಪ್ರಶ್ನೆ ಉತ್ತರಕ್ಕೆ ಸಿಗದೇ ಇದ್ದಾಗ, ಅಂದ್ರೆ ಏನು ಮಾಡುತ್ತಿದ್ದೇನೆ ಉತ್ತರ ಸಿಗಲಿಲ್ಲ, ಏನು ಮಾಡಿದ್ದೇನೆ ಉತ್ತರ ಸಿಗಲಿಲ್ಲ ಅಂದಮೇಲೆ ಅದು ಸ್ಥಿತಿ, ಅಂದ್ರೆ ಹೆಲ್ಪಿಂಗ್ ವರ್ಬ್. ಅಂತ ವಾಕ್ಯಗಳನ್ನ ನಾವು ಸಹಜವಾಗಿ ನಾವು ಪತ್ರ ಬರೆಯುವಾಗ ಅಥವಾ ಪರೀಕ್ಷೆಯಲ್ಲಿ ನಮ್ಮ ಇಂಗ್ಲಿಷ್ ಉತ್ತರಗಳನ್ನು ಬರೆಯುವಾಗ ಮಾನಸಿಕವಾಗಿ ರಚನೆ ಆಗ್ತಾನೆ ಹೋಗ್ಬೇಕು. ಅವು ಮನಸ್ಸಿನಲ್ಲೇನೆ ಮಾರ್ಕ್ ಆಗಬೇಕು, ಕೈಯಿಂದ ವಾಕ್ಯಗಳು ಓಡ್ತಾ ಇರಬೇಕು. ಆ ಸ್ಥಿತಿ ಬರಬೇಕಾದ್ರೆ ಈ ಪ್ರಾರಂಭದಲ್ಲಿ ಈ ವಾಕ್ಯಗಳನ್ನು ರಚಿಸುವ ಕ್ರಿಯೆ, ಅವುಗಳನ್ನು ಗುರುತಿಸುವ ಕ್ರಿಯೆ, ಕಾಲವನ್ನು ನಿರ್ಧಾರ ಮಾಡುವಂತ ಕ್ರಿಯೆ ಮತ್ತು ವಾಕ್ಯದ ಸೂತ್ರಗಳನ್ನು ನಿರ್ಧಾರ ಮಾಡುವಂತ ಕ್ರಿಯೆ, ಆ ವಾಕ್ಯದ ಅನುಗುಣವಾಗಿ ವಾಕ್ಯಗಳನ್ನು ರಚಿಸುವಂತ ಕ್ರಿಯೆ ಮಾನಸಿಕವಾಗಿ ಆಗ್ಬೇಕಾದ್ರೆ ದೈಹಿಕವಾಗಿ ಇದು ಬರೆದು ನೋಡಿ ಅಂದು, ಬರೆದು ನೋಡಿ ಅಂದು ತಾನೇ ಮನಸ್ಸಿನೊಳಗೆ ಆ ಸೂತ್ರಗಳು ನಡೀತವೆ. ಎಷ್ಟೊಂದು ನಮ್ಮ ಮನಸ್ಸು ಶಾರ್ಪ್ ಆಗುತ್ತೆ ಅಂದ್ರೆ ಇಂಥ ವಿಷಯದಲ್ಲಿ ಸಹಜವಾಗಿ ಮನಸ್ಸಿನಲ್ಲಿ ಮೂಡುವಂತ ಕನ್ನಡ ವಾಕ್ಯಗಳಲ್ಲಿ ಮನಸ್ಸು ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಅಂತ ಗುರುತಿಸುತ್ತೆ. ಆಗಿಂದಾಗಿ ಕಾಲವನ್ನು ನಿರ್ಧಾರ ಮಾಡುತ್ತೆ, ಆ ಇಂಗ್ಲಿಷ್ ಸೂತ್ರವನ್ನು ನೆನಪು ಮಾಡುತ್ತೆ. ಸೂತ್ರದ ಪ್ರಕಾರ ಕೈಯಿಂದ ಇಂಗ್ಲಿಷ್ ವಾಕ್ಯ ರಚನೆ ಮಾಡಲಿಕ್ಕೆ ಈ ಮನಸ್ಸು, ಈ ಮೆದುಳು ಆಜ್ಞೆ ಮಾಡ್ತಾ ಇರುತ್ತೆ. ಇದು ಸೂಕ್ತ ಸ್ಥಿತಿಯಲ್ಲಿ ಆಗ್ತಾ ಇರ್ತಾರೆ. ಅದಕ್ಕೆ ಬಹಳ ಜನ ಹೇಳ್ತಾರೆ, ಏನ್ ಸರ್ ವಾಕ್ಯ ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು, ವಾಕ್ಯಗಳು ಬರೀಬೇಕು, ಮಾರ್ಕ್ ಮಾಡಬೇಕು, ಮತ್ತೆ ಸೂತ್ರ. ಇದು ಸಹಜವಾಗಿ ನಮ್ಮ ಮನಸ್ಸಿನ ಆಳದಲ್ಲಿ ಸಿಕ್ಕಿಬಿಡುತ್ತೆ. ಆದ್ರಿಂದ ಆ ತರಬೇತಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ವಿ. ದಯವಿಟ್ಟು ನಮ್ಮ ಚರ್ಚೆಯನ್ನ ಮುಂದುವರ್ಸೋಣ. ಪಾಸ್ಟ್ ಟೆನ್ಸ್ ಇದನ್ನ ಯಾವಾಗ ಬಳಸಬೇಕು ಮತ್ತು ಕನ್ನಡದ ವಾಕ್ಯ ಎಂತ ಇರ್ತಾವೆ ಈ ವಾಕ್ಯದಲ್ಲಿ ಹೋಗ್ಬೇಕಾದ್ರೆ ನೋಡಿ. ನಾನು ಒಬ್ಬ ಕವಿ ಇದ್ದೇನು, ನಾನು ಒಬ್ಬ ಸೈನಿಕ ಇದ್ದೇನು, ನಾನು ಒಬ್ಬ ವರ್ತಕ ಇದ್ದೇನು. ಇಲ್ಲಿ ವರ್ಬ್ ಇದ್ದೇನು, ಏನು ಮಾಡ್ತಾ ಇದ್ದೇನು ಗೊತ್ತಿಲ್ಲ ಅಂದ್ರೆ ಅದು ಹೆಲ್ಪಿಂಗ್ ವರ್ಬ್, ಅಂದ್ರೆ ಸ್ಥಿತಿ. ಏನಿದ್ದೇನು, ಕವಿ ಇದ್ದೇನು, ಏನಿದ್ದೇನು, ಶಿಕ್ಷಕ ಇದ್ದೇನು. ಇದು ಇದ್ದೇನು ಅನ್ನೋಕೆ ಅದಕ್ಕೆ ಉತ್ತರವಾಗಿ ಬರುತ್ತೆ ಸ್ಥಿತಿ. ಯಾವಾಗಿದ್ದೇನು, ಮೊದಲು. ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನೆ, ಯಾವಾಗ, ನಿನ್ನೆ. ಇದಕ್ಕೆ ನಾವೇಂತೀವಿ ಹಿಂದಿನ ಸ್ಥಿತಿ ಅಂತೀವಿ ಪಾಸ್ಟ್ ಟೆನ್ಸ್. ಅಂದ್ರೆ ವ್ಯಕ್ತಿ ಹಿಂದ ಏನಿದ್ದ, ಹ್ಯಾಂಗಿದ್ದ, ಎಲ್ಲಿದ್ದ. ಅವನು ಒಬ್ಬ ಸೈನಿಕ ಇದ್ದನು, ಏನಿದ್ದನು, ಸೈನಿಕ ಇದ್ದನು. ಅವನು ಶೂರನಾಗಿದ್ದನು, ಹೇಗಿದ್ದನು, ಶೂರನಾಗಿದ್ದನು, ಅಡ್ಜೆಕ್ಟಿವ್. ಅವನು ಮಿಲಿಟರಿಯಲ್ಲಿ ಇದ್ದನು, ಅವ ಹಿಂದಕ ಮಿಲಿಟರಿ ಆಗಿದ್ದ. ನಮ್ಮ ಆಡ್ಕೊಂಡು ಮಿಲಿಟರಿ ಆಗಿದ್ದ, ಏನ್ ಮಾಡ್ತಾ ಇದ್ದ ಅಂದಿಲ್ಲ, ಅವ ಮಿಲಿಟರಿ ಆಗಿದ್ದ, ಇದ್ದ, ಎಲ್ಲಿದ್ದ, ಮಿಲಿಟರಿ ಆಗಿದ್ದ, ಪ್ರಿಪೋಷನ್. ಈ ರೀತಿ ಹಿಂದಿನ ಸ್ಥಿತಿ ಅಂದ್ರೆ ವ್ಯಕ್ತಿ ಏನಿ ಇದ್ದ, ಹೇಗೆ ಇದ್ದ, ಎಲ್ಲಿ ಇದ್ದ ಅನ್ನೋ ಅಂಶಗಳಿರ್ತಾವ, ಕ್ರಿಯೆ ಇರೋದಿಲ್ಲ. ಇನ್ನು ಅಂತ ಕ್ರಿಯೆ ಇಲ್ಲದಂತ ಸ್ಥಿತಿ, ಹಿಂದಿನ ಸ್ಥಿತಿಯನ್ನು ಹೇಳುವಂತ ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನೌನ್, ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪೊಸಿಟಿವ್ ಅಡ್ಜೆಕ್ಟಿವ್ ನೌನ್ ಅಥವಾ ಅಡ್ವರ್ಬ್ ಅಥವಾ ಪ್ರಿಪೋಸಿಷನ್ ನೌನ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಎರಡು, ವಾಸ್ ಮತ್ತು ವರ್. ಸಬ್ಜೆಕ್ಟ್ ಅನ್ನು ನೋಡಿನೇ ನಾವು ಹೆಲ್ಪಿಂಗ್ ವರ್ಬ್ ನಿರ್ಧಾರ ಮಾಡೋಣ. ಸಬ್ಜೆಕ್ಟ್ ಸಿಂಗುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್. ಐ ವಾಸ್, he was, she was, it was, we were, you were, they were. ಅದೇ ಪ್ಲೂರಲ್ ಬಂದಾಗ, ಸಿಂಗುಲರ್ ಬಂದಾಗ ಈ ಪರವಾಗಿ ಒಬ್ಬ ಗಂಡು ವ್ಯಕ್ತಿ ಹೆಸರು ಬರ್ಬೋದು, ವ್ಯಕ್ತಿ ಇರಬಹುದು, ಹೆಣ್ಮಗಳ ಹೆಸರು ಇರಬಹುದು, ಹೆಣ್ಣು ಮಗಳಿರ್ಬೋದು. ಈಟ್ ಪರವಾಗಿ ಒಂದು ವಸ್ತು, ಒಂದು ಪ್ರಾಣಿ ಇರಬಹುದು.
ಅದಕ್ಕೆ ರವಿ ರವಿ ವಾಸ್, ಸುಮಾ ಸುಮಾ ವಾಸ್, ಮೈ ಮದರ್ ವಾಸ್, ಯುವರ್ ಬ್ರದರ್ ವಾಸ್, ಯುವರ್ ಸಿಸ್ಟರ್ ವಾಸ್ ಸಿಂಗ್ಯುಲರ್. ಇದನ್ನ ನಿರ್ಧಾರ ಮಾಡಿದ ನಂತರ ನಮ್ಮ ಈ ಪ್ರಯತ್ನ ಈ ವಿಡಿಯೋದ ಮೂಲಕ ಏನಿದೆ ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ವಾಕ್ಯಗಳನ್ನ ಪ್ರಶ್ನೆ ಬಂದಾಗ ನಾವು ಅದನ್ನ ರಚನೆ ಮಾಡ್ಕೋಬೇಕು. ಪ್ರಶ್ನಾರ್ಥಕ ವಾಕ್ಯಗಳಂತೀವಿ. ಈಗ ನೋಡಿ, ನೀ ನಿನ್ನೆ ಬೆಂಗಳೂರಾಗಿದ್ದೇನು? ಕನ್ನಡ ಸಹಜವಾಗ್ತದೆ. ನೀನು ನಿನ್ನೆ ಬೆಂಗಳೂರಾಗಿದ್ದೇನು? ಅವ ಬಹಳ ಶ್ರೀಮಂತ ಇದ್ನನು. ನೋಡ್ರಿ, ಇದ್ನನು ಯಾವಾಗ? ಪಾಸ್ಟ್. ಹೆಂಗಿದ್ದ? ಶ್ರೀಮಂತ. ಎಲ್ಲಿದ್ದ? ಬೆಂಗಳೂರಾಗ. ಈ ರೀತಿ ಇರುವಿಕೆ ಹಿಂದಿನ ಸ್ಥಿತಿ, ಅದಕ್ಕೆ ಹಿಂದಿನ ಇರುವಿಕೆ ಪಾಸ್ಟ್ ಟೆನ್ಸ್ ಅಂತೀವಿ. ಇಲ್ಲಿ ಪ್ರಶ್ನೆಗಳನ್ನ ಹೆಂಗ್ ಮಾಡ್ಬೇಕು ನೆನ್ಪಿಟ್ಕೊಂಡ್ಬಿಡ್ರಿ. ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಇದೆ, ಅದು ಹೆಲ್ಪಿಂಗ್ ವರ್ಬ್ ಇದೆ, ಅದು ಸ್ಥಿತಿಯನ್ನು ಹೇಳ್ತಾ ಇದೆ, ಹಿಂದಿನ ಸ್ಥಿತಿಯನ್ನು ಹೇಳ್ತಾ ಇದೆ ಅಂದ್ರೆ ಪಾಸ್ಟ್ ಟೆನ್ಸ್ ಹೋಗ್ಬೇಕು. ಪ್ರಶ್ನೆ ಇತ್ತಂದ್ರೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಚಾಲೂ ಮಾಡ್ಬೇಕು. ಅದಕ್ಕೆ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್, ನೌನ್ ಇದ್ರೆ ನೌನ್, adjective adjective, preposition preposition. ಒಂದು ಎಕ್ಸಾಂಪಲ್, ವಾಸ್ ಐ ಅ ಸ್ಟೂಡೆಂಟ್? ವಾಸ್ ಐ ಅ ಸ್ಟೂಡೆಂಟ್? ನೋಡಿ, ನಾನು ಒಬ್ಬ ವಿದ್ಯಾರ್ಥಿ ಇದ್ದೇನೆ. ಆಡು ಕನ್ನಡ ಏನಂತೀವಿ? ನಾ ಸ್ಟೂಡೆಂಟ್ ಇದ್ದೇನೆ. ನಾವು ಆಡು ಕನ್ನಡಗಳನ್ನ ಸ್ವಲ್ಪ ಗಮನಿಸ್ತಾ ಹೋದ್ರೆ ವರ್ಬ್ ಕ್ಲಿಯರ್ ಆಗ್ತಾ ಹೋಗ್ತದೆ. ಓರ್ ಯು ಸ್ಯಾಡ್? ನೀನು ದುಃಖಿಯಾಗಿದ್ದೀಯಾ? ಹೇಗಿದ್ದೆ? ದುಃಖದಿಂದಿದ್ದೆ, ದುಃಖಿಯಾಗಿದ್ದೆ. ಅಡ್ಜೆಕ್ಟಿವ್. ವಾಸ್ ಹಿ ಇನ್ ದ ಹೌಸ್? ಅವನು ಮನೆಯಲ್ಲಿ ಇದ್ದಾನೆ. ಅದನ್ನ ಆಡ್ಕೊಂಡಿದ್ದೆ, ಅವ ಮನೆಯಾಗಿದ್ದಾನ ಅವಾಗ. ವಾಸ್ ಹಿ ಇನ್ ದ ಹೌಸ್ ದೆನ್? ವಾಸ್ ಹಿ ಇನ್ ದ ಹೌಸ್ ಎಸ್ಟರ್ಡೇ? ನಿನ್ನೆ ಅವ ಮನೆಯಾಗಿದ್ದಾನ. ನಾವು ಗ್ರಾಂಥಿಕ ಕನ್ನಡ ಮಾತಾಡಿದಾಗ ಸ್ವಲ್ಪ ನಾವು ಸ್ವೀಕಾರ ಮಾಡುವ ಮನೋವೃತ್ತಿಯನ್ನು ಕಡಿಮೆ ಮಾಡ್ಕೊಂಡ್ವಿ. ಅದೇ ಆಡು ಕನ್ನಡದಲ್ಲಿ ಬಂದಾಗ ಸ್ವೀಕಾರ ಮಾಡ್ತೀವಿ. ಅದೇ ಆಡು ಕನ್ನಡದಲ್ಲಿ ವರ್ಬ್ ಕ್ಲಿಯರ್ ಮಾಡಿಕೊಂಡು ಸ್ಥಿತಿ, ಹಿಂದಿನ ಸ್ಥಿತಿ ಇತ್ತಂದ್ರೆ ಈ ರೀತಿ ವಾಕ್ಯ ರಚಿಸ್ಕೊಳ್ಳೋದು. ಅಂದ್ರೆ ಪ್ರಶ್ನೆ ಇಂಗ್ಲಿಷ್ ನಲ್ಲಿ ಯಾವ ವಾಕ್ಯ ನೆನಪಿಟ್ಕೊಳ್ಳಿ, ಹೆಲ್ಪಿಂಗ್ ವರ್ಕ್ ಅಂದ್ರೆ ಪ್ರಶ್ನೆ. ಅದೇ ಇನ್ನೊಂದು ವಾಕ್ಯ ನೋಡೋಣ. ನಿನ್ನೆ ಅವ ಬೆಂಗಳೂರಿಗೆ ಹೋದ್ ನಾನು. ನಿನ್ನೆ ಅವಂಗ ನೀ ರೊಕ್ಕ ಕೊಟ್ಟೇನ? ನೋಡ್ರಿ, ಕೊಟ್ಟೆನು ಅಂದ್ರೆ ಕೊಟ್ಟೆಯ, ಹೋದ್ ನಾನು ಹೋದನೆ, ಕ್ರಿಯೆ ಚಾಲು ಆಯ್ತು. ಈ ಕ್ರಿಯೆನ ಮೇನ್ ಅವ್ರು ಬಂತೀವಿ. ಈ ಕ್ರಿಯೆ ಮುಗಿದು ಹೋದ ಕ್ರಿಯೆ, ಅದಕ್ಕೆ ಏನಂತೀವಿ ನಾವು? ಸಿಂಪಲ್ ಪಾಸ್ಟ್ ಟೆನ್ಸ್, ಮುಗಿದು ಹೋದ ಕ್ರಿಯೆ. ನಿನ್ನೆ ಆ ಮುದುಕ ಸತ್ಯನ? ಸತ್ಯ. ಬಸ್ ಓತನ? ಬಸ್ಸು ಹೋಯಿತೆ. ಬಸ್ಸು ಹೋಯಿತೆ ಅಂದ್ರೆ ಹೋಗೋ ಕ್ರಿಯೆ ಮುಗಿದೋಯ್ತು, ಸಿಂಪಲ್ ಪಾಸ್ಟ್ ಟೆನ್ಸ್. ಅಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್, ಮೇನ್ ವರ್ಬ್, ಪಿಟಿ ಫಾರ್ಮ್, ಆಬ್ಜೆಕ್ಟ್. ಆದ್ರೆ ಇಲ್ಲಿ ಪ್ರಶ್ನೆ ಇತ್ತಂದ್ರೆ ಆ ಪ್ರಶ್ನೆ ಯಾವತ್ತು ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು? ಅದು ಸಬ್ಜೆಕ್ಟ್ ನಂತರ ಮೇನ್ ವರ್ಬ್, ಆಬ್ಜೆಕ್ಟ್, ಕ್ವಶನ್ ಮಾರ್ಕ್. ಇಲ್ಲಿ ಬಳಸಬೇಕಾದಂತ ಹೆಲ್ಪಿಂಗ್ ವರ್ಬ್ ಡಿಡ್. ನೋಡೋಣ ಒಂದು ಉದಾಹರಣೆ. ಡಿಡ್ ಐ ರೈಟ್ ಎ ಪೋಯಮ್ ಎಸ್ಟರ್ಡೇ? ನಾನು ನಿನ್ನೆ ಒಂದು ಕವನವನ್ನು ಬರೆದೇನೆ. ಡಿಡ್ ರೈಟ್. ಅದಕ್ಕೆ ನಾನು ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀನಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಹೋಗ್ಬೇಕಾದ ಹೆಲ್ಪಿಂಗ್ ವರ್ಬ್ ಅನ್ನ ಮೇನ್ ವರ್ಬ್ ಜೊತೆ ತಗೊಂಡೇ ಕನ್ನಡ ತಗೊಳ್ಬೇಕು. ಡಿಡ್ ರೈಟ್ ಬರೆದೇನೆ, ಡಿಡ್ ಗೋ ಹೋದೇನೆ, ಡಿಡ್ ಕಮ್ ಬಂದೇನೆ, ಡಿಡ್ ಗಿವ್ ಕೊಟ್ಟೇನೆ. ಈ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಮಧ್ಯದಲ್ಲಿ ಸಬ್ಜೆಕ್ಟ್ ಇರ್ಬೇಕು ಅಷ್ಟೇ, ನೆನ್ಪಿಟ್ಕೋಬೇಕು. ಡಿಡ್ ಯು ರೈಟ್ ಎ ಪೋಯಮ್ ಎಸ್ಟರ್ಡೇ? ನೀನು ನಿನ್ನೆ ಒಂದು ಕವನವನ್ನು ಬರೆದೆಯಾ? ಬರೆದೆಯಾ ಪ್ರಶ್ನೆ, ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗುತ್ತೆ. ಡಿಡ್ ರೈಟ್. ಡಿಡ್ ಹಿ ರೈಟ್ ಎ ಪೋಯಮ್ ಎಸ್ಟರ್ಡೇ? ನಿನ್ನೆ ಅವನು ಒಂದು ಕವನವನ್ನು ಬರೆದನೆ. ಡಿಡ್ ರೈಟ್, ಬರೆದನೆ. ಇದನ್ನ ಆಧಾರ ಇಟ್ಕೊಂಡು ಕನ್ನಡದಲ್ಲಿ ನೂರಾರು ವಾಕ್ಯಗಳನ್ನು ಮಾಡಬಹುದು. ನಿನ್ನೆ ಬಸ್ ಲಘು ಹೋತನ? ಹೋಯ್ತನು, ಮೇನ್ ವರ್ಬ್. ಹೋಯ್ತಾ, ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರಶ್ನೆ. ಡಿಡ್ ದ ಬಸ್ ಗೋ? ಬೇಗನೆ ಅಲ್ಲಿ ಮಾಡಬಹುದು. ನಿನ್ನೆ ಆ ಮುದುಕ ಸತ್ಯನ? ಸತ್ತಿತೆ, ಮೇನ್ ವರ್ಬ್. ಆ ಮುದುಕನು ಸಬ್ಜೆಕ್ಟ್, ಸತ್ತಿತೆ ಕ್ವಶನ್. ಈ ಇಂಟ್ರಾಗೇಟಿವ್ ಅಂದ್ರೆ ಕ್ವಶನ್, ಹೆಲ್ಪಿಂಗ್ ವರ್ಬ್. ಡಿಡ್ ದ್ಯಾಟ್ ಓಲ್ಡ್ ಮ್ಯಾನ್ ಡೈ ಎಸ್ಟರ್ಡೇ? ಆ ಮುದುಕ ನಿನ್ನೆ ಸತ್ಯನ? ನಿನ್ನೆ ಅವಂಗ ನೀ ರೊಕ್ಕ ಕೊಟ್ಟೇನ? ಕೊಟ್ಟೇನು, ಮೇನ್ ವರ್ಬ್. ನೀನು ಕೊಟ್ಟ ಸಬ್ಜೆಕ್ಟ್, ಉಳಿದಿದ್ದಲ್ಲ ಆಬ್ಜೆಕ್ಟ್. ಕೊಟ್ಟೇನು ಪ್ರಶ್ನೆ, ಮುಗಿದು ಹೋದ ಕ್ರಿಯೆ. ಡಿಡ್ ಯು ಗಿವ್ ಹಿಮ್ ಮನಿ? ಬಹಳ ಸರಳವಾಗಿ ಇಂಗ್ಲಿಷ್ ನಲ್ಲಿ ನಾವು ವಾಕ್ಯಗಳನ್ನ ಅನುವಾದ ಮಾಡ್ಕೊಳ್ಬಹುದು. ಅದು ಇನ್ನೊಂದು ತರ ಬರ್ತೇವೆ. ನಿನ್ನಲ್ಲಿ ಕಾಯಕತ್ತಿದ್ದೆ? ನಮಗ ಕಾಯಕತ್ತಿದ್ಯಾ? ಕಾಯ್ತಾ ಇದ್ದೆಯಾ ಪ್ರಶ್ನೆ, ಮೇನ್ ವರ್ಬ್. ಯಾರು ಕಾಯ್ತಾ ಇದ್ರು? ನೀನು. ಇಂಥ ಪ್ರಶ್ನೆ ನೋಡಿ, ಕಾಯ್ತಾ ಇದ್ದೆಯಾ? ಇದ್ದೆಯಾ ಪಾಸ್ಟ್, ಕಾಯುತ್ತಾ ಕಂಟಿನ್ಯೂಸ್, ಅದಕ್ಕೆ ಏನಂತೀವಿ ನಾವು
ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ವಾಕ್ಯ ರಚನೆ ಅಫರ್ಮೇಟಿವ್ ಏನಿರುತ್ತೆ, ಹಿಂದೆ ನಡೆಯುತ್ತಿದ್ದ ಕ್ರಿಯೆ, ನಿನ್ನೆ ಮೊನ್ನೆ ಓದುವಾರ ಆ ಸಮಯದಲ್ಲಿ ನಡೀತಾ ಇತ್ತು. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ ಬರಬೇಕು, ಯಾಕೆ ಕಂಟಿನ್ಯೂಸ್. ಆನ್ಸರ್ ಆಬ್ಜೆಕ್ಟ್ ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ವಾಸ್ ಮತ್ತು ವರ್. ಇದನ್ನ ನಾನು ಐ ವಾಸ್ ವಾಚಿಂಗ್ ಟಿವಿ ಯೆಸ್ಟರ್ಡೇ ಅಫರ್ಮೇಟಿವ್. ಅದನ್ನ ಪ್ರಶ್ನೆ, ನೀ ನಿನ್ನೆ ಟಿವಿ ನೋಡಾಕತ್ತಿದ್ದೇನು ಈ ಟೈಮ್ನಾಗ? ನೋಡಾಕತ್ತಿದ್ದೇನು, ನೋಡ್ತಾ ಇದ್ದೇನು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅಲ್ಲಿ ವಾಕ್ಯ ರಚನೆ ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಮುಂಚೆ ಆಗಬೇಕು. ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಮೇನ್ ವರ್ಬ್ ಐಎನ್ಜಿ ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ವಾಸ್ ಮತ್ತು ವರ್. ವಾಸ್ ಐ ರೈಟಿಂಗ್ ದಿಸ್ ಪೋಯಮ್ ಯೆಸ್ಟರ್ಡೇ? ನಾನು ನಿನ್ನೆ ಈ ಕವನವನ್ನು ಬರೆಯುತ್ತಿದ್ದೇನೆ. ವಾಸ್ ರೈಟಿಂಗ್ ಬರಿತಾ ಇದ್ದೇನೆ. ಪ್ರಶ್ನೆ ವಾಸ್ ರೈಟಿಂಗ್ ಬರೆಯುತ್ತಿದ್ದೇನೆ. ವರ್ ಯು ರೈಟಿಂಗ್ ದಿಸ್ ಪೋಯಮ್ ಯೆಸ್ಟರ್ಡೇ? ಈ ಕವನವನ್ನು ನೀನು ನಿನ್ನೆ ಬರೆಯುತ್ತಿದ್ದೀಯಾ? ವರ್ ರೈಟಿಂಗ್ ಕಂಟಿನ್ಯೂಸ್. ವಾಸ್ ಹಿ ರೈಟಿಂಗ್ ದಿಸ್ ಪೋಯಮ್ ಯೆಸ್ಟರ್ಡೇ? ಅವನು ನಿನ್ನೆ ಈ ಕವನವನ್ನು ಬರೆಯುತ್ತಿದ್ದಾನೆ. ಬರಿತಾ ಕಂಟಿನ್ಯೂಸ್ ಇದ್ದಾನೆ, ಪಾಸ್ಟ್ ಕಂಟಿನ್ಯೂಸ್. ಅದಕ್ಕೆ ಇಂಟ್ರಾಗೇಟಿವ್ ಯಾವತ್ತೂ ಇಂಗ್ಲಿಷ್ ವಾಕ್ಯ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ನಾವು ಇಂಗ್ಲಿಷ್ ವಾಕ್ಯಗಳನ್ನು ಓದುವಾಗ ಅಲ್ಲಿ ವಾಕ್ಯ ಇಂಟ್ರಾಗೇಟಿವ್ ಇದ್ರೆ ಅದನ್ನ ಕನ್ನಡ ತೊಳಬೇಕಾದ್ರೆ ಆ ಹೆಲ್ಪಿಂಗ್ ವರ್ಬ್ ಅನ್ನ ಮೇನ್ ವರ್ಬ್ ಕೂಡಿಸಬೇಕು. ನೋಡಿ, ವಾಸ್ ರೈಟಿಂಗ್ ಬರೆಯುತ್ತಿದ್ದೇನೆ, ಡಿಡ್ ರೈಟ್ ಬರೆದೇನೆ. ಡಿಫರೆನ್ಸ್ ನಾವು ಕನ್ನಡದಲ್ಲಿ ಗುರುತಿಸಲಿಕ್ಕೆ ಕಲಿಬೇಕು. ನಾನು ಬರೆದೇನೆ ಬೇರೆ, ಬರೆಯುತ್ತಿದ್ದೇನೆ ಬರಿತಾ ಇದ್ದೇನೆ. ನೋಡಿ, ಬರೆಯುತ್ತಿದ್ದೆಯಾ ಕಂಟಿನ್ಯೂಸ್, ಬರೆದೆಯಾ ಡಿಡ್ ರೈಟ್. ಬರೆಯುತ್ತಿದ್ದಾನೆ ವಾಸ್ ರೈಟಿಂಗ್, ಬರೆತಾನೆ ಡಿಡ್ ರೈಟ್. ಈ ವ್ಯತ್ಯಾಸಗಳು ನಮ್ಮ ಕನ್ನಡಕ್ಕೆ ಗೊತ್ತಾಗ ಸಾಕು, ಇಂಗ್ಲಿಷ್ ತಾನೇ ಬರೀಬೇಕು. ಇನ್ನೊಂದು ವಾಕ್ಯ ನೋಡೋಣ. 2 ವರ್ಷದಿಂದ ಅವ ನನಗ ರೊಕ್ಕ ಕೊಟ್ಟಿದ್ದ ಕ್ರಿಯೆ ಎಂತ ಕ್ರಿಯೆ? ಕೊಟ್ಟಿದ್ದನು ಕೊಟ್ಟು ಇದ್ದನು ಪಾಸ್ಟ್ ಟೆನ್ಸ್. ಕೊಡೋ ಕ್ರಿಯೆ ಪೂರ್ಣ ಆಗಿತ್ತು, ಪರ್ಫೆಕ್ಟ್. ಅದಕ್ಕೆ ಏನಂತೀವಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅದಕ್ಕೆ ಏನ್ ಬರೆದ್ರು, ಹಿಂದೆ ಪೂರ್ಣಗೊಂಡಿದ್ದ ಕ್ರಿಯೆ ಅದು ಈಗಿಲ್ಲ. 2 ವರ್ಷದಿಂದ ನಾ ಆಗ್ರಾಕ್ ಹೋಗಿದ್ದೆ ಅಂದ್ರೆ ಈ ವರ್ಷ ಹೋಗಿಲ್ಲ ನಾನು. ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್, ಹಿಂದೆ ಪೂರ್ಣಗೊಂಡಿದ್ದ ಕ್ರಿಯೆ. ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಪ್ರೀ ಫಾರ್ಮ್ ಆಬ್ಜೆಕ್ಟ್. ಇಲ್ಲಿ ಬಳಸಬಹುದಾದಂತ ಹೆಲ್ಪಿಂಗ್ ವರ್ಬ್ ಒಂದೇ ಒಂದು ಹ್ಯಾಡ್. ಸಬ್ಜೆಕ್ಟ್ ಸಿಂಗುಲರ್ ಇದ್ರೆ ಹ್ಯಾಡ್, ಪ್ಲೂರಲ್ ಇದ್ರೆ ಹ್ಯಾಡ್. ನಾನು 2 ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋಗಿದ್ದೆನು ಮೇನ್ ವರ್ಬ್. ನಾನು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ವಾಕ್ಯ ರಚನೆ ಐ ಹ್ಯಾಡ್ ಗಾನ್ ಟು ಬೆಂಗಳೂರು 2 years ago. ಪ್ರಶ್ನೆ ಇದ್ರೆ, ನೀನು 2 ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋಗಿದ್ದೆಯಾ? ನಿನ್ನೆ ಅವನು ನಿಮ್ಮ ಮನೆಗೆ ಬಂದಿದ್ದಾನೆ ಮೇನ್ ವರ್ಬ್. ಅವನು ಸಬ್ಜೆಕ್ಟ್. ಪ್ರಶ್ನೆ ಇಂಟ್ರಾಗೇಟಿವ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಪ್ರಾರಂಭದಲ್ಲಿ ಇರಲೇಬೇಕು, ಪರ್ಫೆಕ್ಟ್. ಏನಾಗುತ್ತೆ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಮೇನ್ ವರ್ಬ್ ಪ್ರೀ ಫಾರ್ಮ್ ಆಬ್ಜೆಕ್ಟ್ ಕ್ವೆಶ್ಚನ್ ಮಾರ್ಕ್. ಬಳಸಬಹುದಂತ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಐ ರಿಟನ್ ದಿಸ್ ಪೋಯಮ್ ಯೆಸ್ಟರ್ಡೇ? ನಾನು ಈ ಕವನವನ್ನು ನಿನ್ನೆ ಬರೆದಿದ್ದೇನೆ. ಹ್ಯಾಡ್ ರಿಟನ್. ಇಂಗ್ಲಿಷ್ ವಾಕ್ಯಗಳನ್ನು ಓದುವಾಗ ಹೆಲ್ಪಿಂಗ್ ವರ್ಬ್ ಅನ್ನ ಮೇನ್ ವರ್ಬ್ ಜೊತೆ ಕೂಡಿಸೋಕೆ ಕಲಿಯಬೇಕು. ಕನ್ನಡದಿಂದ ಇಂಗ್ಲಿಷ್ ಹೋಗುವಾಗ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಮಧ್ಯದಲ್ಲಿ ನಮಗೆ ಬೇಕಾದ ಸಬ್ಜೆಕ್ಟ್ ಹಾಕೋಣ. ಹ್ಯಾಡ್ ಯು ರಿಟನ್ ದಿಸ್ ಪೋಯಮ್ ಯೆಸ್ಟರ್ಡೇ? ನೀನು ಈ ಕವನವನ್ನು ನಿನ್ನೆ ಬರೆದಿದ್ದೆಯಾ? ಹ್ಯಾಡ್ ರಿಟನ್ ಬರೆದಿದ್ದೆಯಾ? ಹ್ಯಾಡ್ ಯು ರಿಟನ್ ದಿಸ್ ಪೋಯಮ್ 2 years ago? ಅವನು ಈ ಕವನವನ್ನು 2 ವರ್ಷಗಳ ಹಿಂದೆ ಬರೆದಿದ್ದಾನೆ. ಹ್ಯಾಡ್ ರಿಟನ್. ಇದನ್ನ ಆಧಾರ ಇಟ್ಕೊಂಡು 100 ವಾಕ್ಯ ಮಾಡ್ಕೋ. ನಿನ್ನೆ ಅವಂಗ ರೊಕ್ಕ ಕೊಟ್ಟಿದ್ದೇನು ಪಾಸ್ಟ್ ಪರ್ಫೆಕ್ಟ್. ಕೊಟ್ಟಿದ್ದೇನು ಮೇನ್ ವರ್ಬ್, ನೀನು ಸಬ್ಜೆಕ್ಟ್, ಉಳಿದೆಲ್ಲ. ಹ್ಯಾವ್ ಯು ಗಿವನ್ ಹಿಮ್ ಮನಿ? ನೀ ನಿನ್ನೆ ಆಕಿಗೆ ಕಾಲೇಜ್ನಾಗ ಭೇಟಿ ಆಗಿದ್ದೇಯಾ? ಪಾಸ್ಟ್ ವರ್ಬ್. ಹ್ಯಾಡ್ ಯು ಮೆಟ್ ಹರ್ ಅಟ್ ದ ಕಾಲೇಜ್ ಯೆಸ್ಟರ್ಡೇ? ಕನ್ನಡದ ವಾಕ್ಯಗಳು ಬಾಯಿಯೊಳಗೆ ಬರ್ತಾ ಕೈಯೊಳಗೆ ಇಂಗ್ಲಿಷ್ ಆಗಬೇಕು. ಅದು ಮಾನಸಿಕ ಕ್ರಿಯೆ ಆಗಬೇಕು. ಅದಕ್ಕೆ ಪದೇ ಬರೆದು ನೋಡಿ ಅಂದು ಇವುಗಳನ್ನ ರೂಢಿ ಮಾಡ್ಕೊಳ್ಳೋದು. ಇನ್ನೊಂದು ವಿಚಿತ್ರವಾದಂಥದ್ದು ಬರುತ್ತೆ. ಬ್ರಿಟಿಷರು 1947 ತನಕ ಭಾರತವನ್ನು ಆಳ್ತಾ ಇದ್ರು. 1947ಕ್ಕಿಂತ ಮುಂಚೆ ಪ್ರಾರಂಭ ಆಗಿ 47 ತನಕ ನಡೀತಾ ಇತ್ತು ಕಂಟಿನ್ಯೂಸ್. ಯಾವ ಕಂಟಿನ್ಯೂಸ್? ಪರ್ಫೆಕ್ಟ್ ಕಂಟಿನ್ಯೂಸ್.
ಅವರು ಬ್ರಿಟಿಷರು 1947ರ ಮುಂಚೆ ಭಾರತವನ್ನು ಆಳುತ್ತಿದ್ದರು. ಕಂಟಿನ್ಯೂಸ್ 47ರ ತನಕ ಆಳುತ್ತಿದ್ದರು. ಪರ್ಫೆಕ್ಟ್ ಕಂಟಿನ್ಯೂಸ್. ಈ ವ್ಯತ್ಯಾಸ ಅಲ್ಲಿ ಅದಕ್ಕೆ ನಾವೇನು ತಿಳಿಸ್ಕೊಳ್ತೀವಿ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀಯಿಂಗ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಒಂದೇ ಒಂದು. ನೋಡಿ, ನಾನು ನಿನ್ನೆ ತನಕ ನಿನಗೆ ಕಾಯ್ತಾ ಇದ್ದೆ. ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಯೆಸ್ಟರ್ಡೇ. ಬ್ರಿಟಿಷರು 1947ರ ತನಕ ಭಾರತವನ್ನು ಆಳುತ್ತಿದ್ದರು. ಮೇನ್ ವರ್ಬ್ ಬ್ರಿಟಿಷರು, ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ದ ಬ್ರಿಟಿಷ್ ಹ್ಯಾಡ್ ಬೀನ್ ರೂಲಿಂಗ್ ಇಂಡಿಯಾ ಸಿನ್ಸ್ 1947. ಅದೇ ಪ್ರಶ್ನೆ, ಬ್ರಿಟಿಷರು 1947 ತನಕ ನಮ್ಮನ್ನು ಆಳ್ತಾ ಇದ್ರ ಪ್ರಶ್ನೆ. ನೀ 2 ಗಂಟೆ ತನಕ ನಮ್ ಕಾಯುತ್ತಿದ್ದೇಯಾ? ಪಾಸ್ಟ್ ಟೆನ್ಸ್. 2 ತನಕ ನಡೀತಾ ಇತ್ತು. ಪರ್ಫೆಕ್ಟ್ ಕಂಟಿನ್ಯೂಸ್. ವಾಕ್ಯ ರಚನೆ ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಹ್ಯಾಡ್ ಐ ಬೀನ್ ರೈಟಿಂಗ್ ಪೋಯಮ್ ಸಿನ್ಸ್ 2020? ನಾನು 2020ರ ತನಕ ಕವನಗಳನ್ನು ಬರೆಯುತ್ತಲಿದ್ದೇನೆ. ಹ್ಯಾಡ್ ಬೀನ್ ರೈಟಿಂಗ್ ಕೂಡಿಸ್ಬೇಕು ಇಂಗ್ಲಿಷ್ ಕನ್ನಡ ಹೋಗುವ. ಹ್ಯಾಡ್ ಯು ಬೀನ್ ರೈಟಿಂಗ್ ಪೋಯಮ್ಸ್ ಫಾರ್ 10 years? ನೀನು 10 ವರ್ಷಗಳವರೆಗೆ ಕವನಗಳನ್ನು ಬರೆಯುತ್ತಲಿದ್ದೆಯಾ? Had he been writing poems since last July? ಅವನು ಕಳೆದ ಜುಲೈ ತನಕ ಕವನಗಳನ್ನು ಬರೆಯುತ್ತಲಿದ್ದಾನೆ. ಪಾಸ್ಟ್ ಪರ್ಫೆಕ್ಟ್. ಇದರ ಆಧಾರದ ಮೇಲೆ ರೈಟ್, ಬರೆ, ಅದರ ಜಗದಾಗ ಸಾಕಷ್ಟು ನೀವು ಬೇಕಾದಂತ ವರ್ಬನ್ ಹಾಕೋಬಹುದು. ಹೇಳ್ತೇನೆ, ನೀ 2 ತನಕ ಟಿವಿ ನೋಡಾಕತ್ತಿದ್ದೇನು ವರ್ಬ್, ನೀನ್ ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹ್ಯಾಡ್ ಯು ಬೀನ್ ವಾಚಿಂಗ್ ಟಿವಿ ಸಿನ್ಸ್ 2 o'clock? ನೀ 10 ವರ್ಷದ ತನಕ ಬೆಂಗಳೂರಾಗ ವಾಸಿಸುತ್ತಾ ಇದ್ದೀಯಾ? ಹ್ಯಾಡ್ ಯು ಬೀನ್ ಲಿವಿಂಗ್ ಇನ್ ಬೆಂಗಳೂರು ಫಾರ್ 10 years? ಈ ರೀತಿ ಬಹಳ ಅದ್ಭುತವಾದಂತ ಆನಂದ ಕೊಡುವಂತ ವಿಧಾನ. ಆನಂದದಿಂದ ಕಲಿಯೋದು. ಅದಕ್ಕೆ ಇನ್ನೊಂದು ಶಾರ್ಟ್ ಕಟ್ ಮೆಥಡ್ ಡಿಸ್ಕಷನ್ ಮಾಡೋಣ. ಸ್ವಲ್ಪ ನೋಡ್ಕೊಳ್ಳಿ. ಈಗ ನಾವು ಕನ್ನಡದ ಮೂಲಕನೇ ಇಂಗ್ಲಿಷ್ ಕಲಿಯುವಂತ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಕನ್ನಡ ವಾಕ್ಯದಲ್ಲಿ ನಾವು ವರ್ಬ್ ಅನ್ನ ಗುರುತಿಸಿಕೊಂಡ್ರೆ ಇಂಗ್ಲಿಷಿನ ವರ್ಬ್ ನೆನಪಾಗಬೇಕು. ಅದು ಹೆಲ್ಪಿಂಗ್ ವರ್ಬ್ ಇದ್ರೆ ಹೆಲ್ಪಿಂಗ್ ವರ್ಬ್ ನೆನಪಾಗಬೇಕು, ಮೇನ್ ವರ್ಬ್ ಇದ್ರೆ ಮೇನ್ ವರ್ಬ್ ನೆನಪಾಗಬೇಕು. ಆ ಮೇನ್ ವರ್ಬಿನ ಸಿಂಪಲ್ ಫಾರ್ಮು, ಕಂಟಿನ್ಯೂಸ್ ಫಾರ್ಮು, ಪರ್ಫೆಕ್ಟ್ ಫಾರ್ಮು ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮು ಗೊತ್ತಾಗ್ತಾ ಇದೆ. ಅದಕ್ಕೆ ಮೊದಲು ಇಂಗ್ಲಿಷ್ ನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ವಾಸ್ ವಾಕ್ಯದ ಮೊದಲಿಗೆ ಇದ್ರೆ ಇದ್ದಾನೆ, ಇದ್ದೇನೆ. ಸಿಂಗುಲರ್. ವರ್ ಇದ್ದೆಯಾ, ಇದ್ದೀರಾ. ವಾಸ್ ಇದ್ದಾನೆ, ಇದ್ದಳೆ, ಇತ್ತೆ. ಅದು ನಿನ್ನ ಪುಸ್ತಕ ಇತ್ತೆ, ಅದು ನಿಂದಿತ್ತನ ಪುಸ್ತಕ. ವಾಸ್ ಇಟ್ ಯುವರ್ ಬುಕ್? ಆಕಿ ಬೆಂಗಳೂರಾಗಿದ್ದಳ ನಿನ್ನೆ, ಇದ್ದಳೆ. ವಾಸ್ ಶಿ ಇನ್ ಬೆಂಗಳೂರು ಎಸ್ಟರ್ಡೇ? ನೀ ಶ್ರೀಮಂತ ಇದ್ದೇನಪ್ಪ, ಇದ್ದೆಯಾ, ಇದ್ದೀರಾ. ವರ್ ಯು ರಿಚ್ ಇನ್ ದ ಪಾಸ್ಟ್? ಬರೀ ಇಂಗ್ಲಿಷ್ ಓದುವಾಗ ಅಲ್ಲಿ ಹೆಲ್ಪಿಂಗ್ ವರ್ಬ್ ತಗೊಂಡು ಕನ್ನಡ ಹಂಗೆ ನೋಡಿ. ಕ್ರಿಯೆ ಡಿಡ್ ರೈಟ್, ಬರೆದೆಯಾ. ಡಿಡ್ ರೈಟ್, ಬರೆದೇನೆ. ಡಿಡ್ ರೈಟ್, ಬರೆದೆಯಾ. ಡಿಡ್ ರೈಟ್, ಬರೆದೇನೆ. ನೋಡ್ಲಿಕ್ಕೆ ಕನ್ನಡದಲ್ಲಿ ಅಷ್ಟೇನು ವ್ಯತ್ಯಾಸ ಅನ್ಸೋದಿಲ್ಲ, ಅದು ವ್ಯತ್ಯಾಸ ಗೊತ್ತಾಗಲ್ಲ. ಯಾರಿಗೆ ವರ್ಬನ್ನ ಸೂಕ್ಷ್ಮವಾಗಿ ನೋಡುವಂತ ವಿವೇಕ ಬರುತ್ತೋ ಅವರು ಮಾತ್ರ ಇಂಗ್ಲಿಷನ್ನು ಚೆನ್ನಾಗಿ ಬೇಗನೆ ತಿಳ್ಕೊಳ್ತಾರೆ. ಅದಕ್ಕೆ ನೋಡ್ರಿ, ಬರೆದೇನೆ. ಈಗ ಬರೆ, ಅಲ್ಲಿ ಬರೆ ಜಗದೊಳಗೆ ನೀವು ಬೇಕಾದ ವರ್ಬ್ ಹಾಕಿದ್ರು ಅದು ಅದೇ ತರ ಉತ್ತರ ಕೊಡ್ತಿರ್ತೈತಿ, ರಚನೆ ಆಗ್ತೈತಿ. ಗೆಲ್ಲು, ಗೆದ್ದೇನೆ. ಹೋಗು, ಹೋದೇನೆ. ಬರೆ, ಬರೆದೇನೆ. ಕಲಿ, ಕಲಿತೇನೆ. ಕೊಡು, ಕೊಟ್ಟೇನೆ. ಬರೆದೆಯಾ, ಡಿಡ್ ರೈಟ್, ಮುಗಿತು. ಕೊಟ್ಟೆಯಾ, ಡಿಡ್ ಯು. ಬಂದೆಯಾ, ಡಿಡ್ ಕಮ್. ನೋಡಿದೆಯಾ, ಡಿಡ್ ಸಿ. ಭೇಟಿಯಾದೆಯಾ, ಡಿಡ್ ಮೀಟ್. ಬರೀ ಕನ್ನಡದ ಕ್ರಿಯಾಪದಗಳು ಸಾಕು ನಮಗೆ ಇಂಗ್ಲಿಷ್ ಅಂತ ಕರೀಲಿಕ್ಕೆ. ಅದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಓಕೆ, ವಾಸ್ ರೈಟಿಂಗ್, ಬರಿತಾ ಇದ್ದೇನೆ.
ಬರೆಯುತ್ತಿದ್ದೇನೆ. ವರ್ ರೈಟಿಂಗ್ ಬರೆಯುತ್ತಿದ್ದೆಯಾ, ಬರಿತಾ ಇದ್ದೆಯಾ. ವಾಸ್ ರೈಟಿಂಗ್ ಬರೆಯುತ್ತಿದ್ದಾನೆ, ಬರಿತಾ ಇದ್ದಾನೆ. ನೋಡಿ, ಬರೆ ರೈಟ್ ತಾ ರೈಟಿಂಗ್ ಇದ್ದಾನೆ ವಾಸ್. ಇಲ್ಲಿ ಬಳಸುವಂತ ವಾಸ್. ಕ್ರಿಯೆ ಬಂತಂದ್ರೆ ಕ್ರಿಯೆ ಜೊತೆಗೆ ಅಲ್ಲಿ ಒಂದು ಸ್ಥಿತಿ ಸೂಚಿಸುವ ಹೆಲ್ಪಿಂಗ್ ವರ್ಬ್ಸ್ ಇರ್ತೈತಿ. ಬರೆಯುತ್ತಿದ್ದೆನು, ಬರಿತಾ ಇದ್ದಾನೆ, ಬರೆಯುತ್ತಾ ಕ್ರಿಯೆ, ಇದ್ದಾನೆ ಸ್ಥಿತಿ, ಎರಡು ಕೂಡ ಇದ್ದುಕೊಂಡು ಕ್ರಿಯೆ ಮಾಡ್ತಾ ಇದ್ದ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ. ಬಹಳ ಸುಂದರವಾಗಿ ಕಲಿಬಹುದು. ಹ್ಯಾಡ್ ರಿಟನ್ ಬರೆದಿದ್ದೇನೆ, ಹ್ಯಾಡ್ ರಿಟನ್ ಬರೆದಿದ್ದೆಯಾ, ಹ್ಯಾಡ್ ರಿಟನ್ ಬರೆದಿದ್ದಾನೆ. ನಮ್ಮ ಕನ್ನಡ ಪದಗಳು ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ನಿಂತಿತ್ತಂದ್ರೆ ಆ ವಾಕ್ಯ ಪ್ರಶ್ನೆ, ಪ್ರಶ್ನೆ ಬರೇ ಹೆಲ್ಪಿಂಗ್ ವರ್ಬ್ ಜೊತೆಗಳು ಗೊತ್ತಾಗುತ್ತೆ. ಹ್ಯಾಡ್ ಗಿವನ್ ಕೊಟ್ಟಿದ್ದಾನೆ, ಕೊಟ್ಟಿದ್ದೇನೆ. ಹ್ಯಾಡ್ ಗಿವನ್ ಕೊಟ್ಟಿದ್ದೆಯಾ, ಹ್ಯಾಡ್ ಟೇಕನ್ ತೆಗೆದುಕೊಂಡಿದ್ದೆ. ಇಷ್ಟು ಸಾಕು. ಈ ಎರಡು ಮಧ್ಯದಲ್ಲಿ ಸಬ್ಜೆಕ್ಟ್ ಇರುತ್ತೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಬರೆದಿದ್ದೇನೆ, ಹ್ಯಾಡ್ ರಿಟನ್. ಬರೆದಿದ್ದೆಯಾ, ಹ್ಯಾಡ್ ರಿಟನ್. ಬರೆದಿದ್ದಾನೆ, ಹ್ಯಾಡ್ ರಿಟನ್. ಬರೆದಿದ್ದಳೆ, ಹ್ಯಾಡ್ ರಿಟನ್. ಕೊಟ್ಟಿದ್ದಳೆ, ಹ್ಯಾಡ್ ಗಿವನ್. ಗೆದ್ದಿದ್ದಳೆ, ಹ್ಯಾಡ್ ವನ್. ತುಡುಗು ಮಾಡಿದ್ದಳೆ, ತುಡುಗು ಮಾಡಿದ್ ಅವ ನಿನ್ ಪುಸ್ತಕ ತುಡುಗು ಮಾಡಿದ್ನನು, ಮಾಡಿದ್ನನು. ಹ್ಯಾಡ್ ಹೀ ಸ್ಟೋಲನ್, ಹ್ಯಾಡ್ ಸ್ಟೋಲನ್. ತುಡುಗು ಮಾಡಿದ್ನನು. ನಿನ್ನ ಪೆನ್ನು, ನಿನ್ನ ಮೊಬೈಲ್ ಮುರಿದಿದ್ ನಾನು, ಹ್ಯಾಡ್ ಬ್ರೋಕನ್. ಯಾರು ಅವನು, ಹ್ಯಾಡ್ ಹಿ ಬ್ರೋಕನ್. ಏನು ಮುಂದಿರತ್ತೆ ಆಬ್ಜೆಕ್ಟ್. ಇದು ಬಹಳ ಸರಳವಾಗಿ ಇಂಗ್ಲಿಷ್ ಕಲಿಲಿಕ್ಕೆ ಇರುವಂತ ಮಾರ್ಗ. ಈಗ ನೋಡಿ, ಹ್ಯಾಡ್ ಬೀನ್ ರೈಟಿಂಗ್ ಬರೆಯುತ್ತಲಿದ್ದೇನೆ, ಹ್ಯಾಡ್ ಬೀನ್ ರೈಟಿಂಗ್ ಬರೆಯುತ್ತಲಿದ್ದೆಯಾ, ಹ್ಯಾಡ್ ಬೀನ್ ರೈಟಿಂಗ್ ಬರೆಯುತ್ತಲಿದ್ದಾನೆ. ಕನ್ನಡ ತಗೋ. ಆಕಿ ನಿನ್ನಿ ತನಕ ನಿನಗೆ ಕಾಯಕತ್ತಿದ್ದಳನು, ಕಾಯಕತ್ತಿದ್ದಳನು, ಕಾಯ್ತಾ ಇದ್ದಳೆ. ಹ್ಯಾಡ್ ಬೀನ್ ವೇಟಿಂಗ್. ನಾವು ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ 200 ವರ್ಷ ಹೋರಾಡ್ತಾ ಇದ್ವೇನು. ಎಸ್, ಹ್ಯಾಡ್ ಬೀನ್ ಫೈಟಿಂಗ್. ಯಾರು? ಇಂಡಿಯನ್ಸ್. ಹ್ಯಾಡ್ ದ ಇಂಡಿಯನ್ಸ್ ಬೀನ್ ಫೈಟಿಂಗ್ ಫಾರ್ ಫ್ರೀಡಮ್ ಫಾರ್ 200 years. ಹಿಂಗೆ ನಮ್ಮ ಕನ್ನಡದಲ್ಲಿನ ವರ್ಬ್ ಅನ್ನ ಕಂಡುಕೊಂಡ್ರೆ ಇಂಗ್ಲಿಷ್ ವರ್ಬ್ ಗೊತ್ತಾಗಬೇಕು. ಆ ವರ್ಬ್ ಯಾವ ಕಾಲದಲ್ಲಿ ಗೊತ್ತಾಗಬೇಕು, ತಾನೇ ಇಂಗ್ಲಿಷ್ ವರ್ಬ್. ಅದೇ ಇಂಗ್ಲಿಷ್ ಓದುವಾಗ ನಮಗೆ ಇಂಗ್ಲಿಷ್ ವರ್ಬ್ ನೋಡಿಕೊಂಡು ಕನ್ನಡ ಕ್ರಿಯಾಪದಗಳು ಸಮಯಕ್ಕನುಗುಣವಾಗಿ, ಆ ಕ್ರಿಯೆಯ ಸಮಯಕ್ಕನುಗುಣವಾಗಿ ಅರ್ಥ ಆಗಬೇಕು. ಅಲ್ಲಿ ಯಾವ್ದು ಸಿಂಪಲ್ ಇರುತ್ತೋ ಅದೇ ಸಿಂಪಲ್ಲೇ ಕನ್ನಡದಾಗ ಬರ್ಬೇಕು. ಕಂಟಿನ್ಯೂಸ್ ಬರ್ಬೇಕು, ಪರ್ಫೆಕ್ಟ್ ಬರ್ಬೇಕು, ಪರ್ಫೆಕ್ಟ್ ಅಂದಾಗೆ ಈ ತಾಳೆ ನೋಡುವ ಕ್ರಿಯೆ ನಡೆದು 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 ಇಂಗ್ಲಿಷ್ನಿಂದ ಸರಳವಾಗಿ ಕನ್ನಡದಿಂದ ಸರಳವಾಗಿ ಇಂಗ್ಲಿಷ್ ಬರ್ಬೋದು. ಇದಕ್ಕೆ ಸ್ವಲ್ಪ ಸರ್ಕಸ್ ಬೇಕು, ಸ್ವಲ್ಪ ರೂಢಿ ಬೇಕು, ಸ್ವಲ್ಪ ಅಭ್ಯಾಸ ಬೇಕು, ಸ್ವಲ್ಪ ಏಕಾಗ್ರತೆ ಬೇಕು, ಸ್ವಲ್ಪ ಛಲ ಬೇಕು. ಈ ಛಲದಂಕ ಮಲ್ಲರೆ ಮಾತ್ರ ಗುರಿಯನ್ನು ತಲುಪಬಲ್ಲರು ಗೆಳೆಯರೆ. ಆದ್ರಿಂದ ನಾನು ಕಲಿಸುವಾಗ, ನೀವು ಕೇಳುವಾಗ ಸುಲಭ ಸರಳ ಅನ್ನಿಸುತ್ತೆ. ಆದರೆ ಅದನ್ನು ಕಾರ್ಯರೂಪದಲ್ಲಿ ತರುವಾಗ ಸ್ವಲ್ಪ ಮಟ್ಟಿಗೆ ಶ್ರಮ ಅವಶ್ಯಕತೆ, ಸ್ವಲ್ಪ ಮಟ್ಟಿಗೆ ಏಕಾಗ್ರತೆ, ಸ್ವಲ್ಪ ಮಟ್ಟಿಗೆ ಬರದೇ ಇದ್ದಾಗ ತಪ್ಪುಗಳು ಆಗ್ತಾ ಇರುವಾಗ ಕಲಿಯಲೇಬೇಕು ಅನ್ನೋ ಛಲ ಇವು ನಿಮ್ಮನ್ನ ಇಂಗ್ಲಿಷ್ ಕಲಿಯಲಿಕ್ಕೆ ಖಂಡಿತವಾಗಿ ನಿಮ್ಮನ್ನ ಯಶಸ್ವಿ ಆಗಲಿಕ್ಕೆ ಅವು ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಪಾಸ್ಟ್ ಟೆನ್ಸ್ ಮತ್ತು ಅದರಲ್ಲಿ ಬರುವಂಥ ಬೇರೆ ಬೇರೆ ಕಾಲಗಳ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ, ಇದರಿಂದ ನೀವು ಇಂಗ್ಲಿಷ್ ಕಲಿಬೇಕು ಅನ್ನೋ ಮನಸ್ಸು ಮಾಡಿದರೆ ದಯವಿಟ್ಟು ಇದು ನಿಮಗೆ ನೆರವಾಗುತ್ತೆ ಅನ್ನೋ ಭರವಸೆ ನಾನು ನಿಮ್ಗೆ ಕೊಡ್ತೀನಿ. ಆದರೆ ಒಂದಂತೂ ಸತ್ಯ, ನಾನು ಚರ್ಚೆ ಮಾಡುವಾಗ ಬಳಸಿಕೊಂಡಂತ ಕೊಟ್ಟಂತ ಕನ್ನಡ ವಾಕ್ಯಗಳನ್ನು ಪೂರ್ಣ ರೂಪದಲ್ಲಿ ಬರೆದು ಅದನ್ನು ಇಂಗ್ಲಿಷ್ ವಾಕ್ಯಗಳನ್ನ ಬರ್ಕೊಂಡು ಅದನ್ನು ಕನ್ನಡದಲ್ಲಿ ನೀವು ಪ್ರಯತ್ನ ಪಟ್ಟಾಗ ಭಾರಿ ತಪ್ಪುಗಳಾಗೋದನ್ನ ನೀವು ವಿಡಿಯೋ ಮೂಲಕ ತಿದ್ದುಕೊಳ್ತಾ ವಾಕ್ಯಗಳನ್ನು ಕಳ್ಕೊಳ್ಬಹುದು. ಈ ಪ್ರಯತ್ನದಲ್ಲಿ ನಿಮಗೆ ನಾವು ಸಂಶಯಗಳು ಬಂದರೆ ನೀವು ಪ್ರಶ್ನೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು. ಮತ್ತು ಇದು ಒಂದು ಬಹಳ ವಿಶಿಷ್ಟವಾದಂಥ ಇಂಗ್ಲಿಷ್ ಕಲಿಯುವ ವಿಧಾನ ಆಗಿರೋದ್ರಿಂದ, ಬಹಳ ಸರಳವಾದ ವಿಧಾನ ಆಗಿರೋದ್ರಿಂದ ಇದು ಎಲ್ಲರಿಗೂ ಸಿಗಬೇಕು ಅನ್ನೋದು ನಮ್ಮ ಆಶೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಯಾವ ವಿದ್ಯಾರ್ಥಿ ಇಂಗ್ಲಿಷ್ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಅಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿಧಾನ ಮುಟ್ಲಿ ಅನ್ನೋದೇ ನಮ್ಮ ಸದುದ್ದೇಶ. ಈ ಸದುದ್ದೇಶಕ್ಕೆ ನೀವು ನಮ್ಗೆ ಕೈ ಜೋಡಿಸಿದ್ರೆ ಈ ಹರಡುವಿಕೆ
ಇಂಗ್ಲಿಷನ್ನು ಕಲಿಯುವ ಒಂದು ಕ್ರಿಯೆ, ಇಂಗ್ಲಿಷನ್ನು ಕನ್ನಡದ ಮೂಲಕ ಕಲಿಬಲ್ಲೆ ಅನ್ನೋ ಭರವಸೆ ಮತ್ತು ಉತ್ಸಾಹದ ಒಂದು ಹೊಸ ಅಲೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಆದ್ರಿಂದ 20 ವರ್ಷಗಳ ಈ ಕಲಿಕಾ ಅನುಭವದ ಹಿನ್ನೆಲೆಯಲ್ಲಿ ನಾನು ಈ ಸೂತ್ರಗಳನ್ನು ತಮಗೆ ಈ ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ. ಆದ್ರಿಂದ ಈ ವಿಡಿಯೋನ ನಿಮ್ಮ ಗೆಳೆಯರು, ಸಂಬಂಧಿಕರು, ಅಕ್ಕಪಕ್ಕದವರು ಎಲ್ಲರಿಗೂ ಮುಟ್ಟಿಸ್ತಾ ಅವ್ರಿಗೂ ಕೂಡ ಇಂಗ್ಲಿಷ್ ಕಲಿಲಿಕ್ಕೆ ಪ್ರೋತ್ಸಾಹಿಸಿ, ಅವರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ನೋಡಿ, ನೀವು ಎಷ್ಟೆಷ್ಟು ನಮಗೆ ಪ್ರೋತ್ಸಾಹ ಕೊಡ್ತೀರೋ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಅಷ್ಟಷ್ಟು ನಮಗೂ ಕೂಡ ಒಂದು ಉತ್ಸಾಹ, ಒಂದು ಭರವಸೆ ಮೂಡುತ್ತೆ. ಆ ಉತ್ಸಾಹ ನಮಗೆ ಇನ್ನೂ ಹೆಚ್ಚಿನ ಒಳ್ಳೆಯದನ್ನ ತಮಗೆ ಕೊಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಲಿಕ್ಕೆ ತಾಳ್ಮೆಯಿಂದ ಕುಳಿತು ಕೇಳಿದ್ದಕ್ಕೆ, ನೋಡಿದ್ದಕ್ಕೆ ತುಂಬಾ 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 ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.